Hello dear students, welcome to Lucky Tutorials. ನಾವು ನಮ್ಮ ಕ್ಲಾಸ್ ನಲ್ಲಿ ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ತಾ ಇದ್ವಿ. ಅದೇ ಚಾಪ್ಟರ್ ನಿಂದ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನ ಇವತ್ತು ಸಾಲ್ವ್ ಮಾಡೋಣ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಮೂವ್ ಟು ಅವರ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ನ ಒಂದ್ಸರಿ ನೋಡ್ಕೊಂಬಿಡಿ. ಅ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ಅ ರೇಡಿಯಸ್ 10 cm ಹ್ಯಾಸ್ ಆನ್ ಅನ್ನೋನ್ ಚಾರ್ಜ್. ಓಕೆ, ಒಂದು ಸ್ಪಿಯರ್ ಇದೆ, ಸ್ಪಿಯರ್ ಮೇಲೆ ಒಂದು ಅನ್ನೋನ್ ಚಾರ್ಜ್ ಇದೆ. ಸ್ಪಿಯರ್ ದ ರೇಡಿಯಸ್ ಎಷ್ಟಿದೆ 10 cm. ಈ ಕ್ವಶನ್ ನ ಟೂ ಪಾರ್ಟ್ಸ್ ಇದೆ, ಟೂ ಪಾರ್ಟ್ಸ್ ಕ್ವಶನ್ ಇದೆ. ಫಸ್ಟ್ ಪಾರ್ಟ್ ನಲ್ಲಿ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ P 20 cm away from the center of the sphere is 1.5 into 10⁻³ Newton per coulomb and directed radially inwards, what is the net charge on the sphere? ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಾವು ನೆಟ್ ಚಾರ್ಜ್ ಆನ್ ದ ಸ್ಪಿಯರ್. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅನ್ನೋನ್ ಚಾರ್ಜ್ ಅಂತ. ಈ ಅನ್ನೋನ್ ಚಾರ್ಜ್ ಅನ್ನ ಫಸ್ಟ್ ಪಾರ್ಟ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ ನಲ್ಲಿ ಏನಿದೆ, ಇಫ್ ದ ನೆಟ್ if the negative test charge of the magnitude 1.5 into 10⁻⁻⁹ coulomb is placed at a point P, what is the force experienced by the charge? ಆ ಪಾಯಿಂಟ್ P ಮೇಲೆ ನಾವು ನೆಗೆಟಿವ್ ಚಾರ್ಜ್ 1.5 into 10⁻⁻⁹ ಕೂಲಮ್ ನ ಪ್ಲೇಸ್ ಮಾಡಿದ್ರೆ ಆ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆ, ಟೂ ಪಾರ್ಟ್ಸ್ ಆಫ್ ಕ್ವಶನ್. ಫಸ್ಟ್ ಪಾರ್ಟ್, ವಾಟ್ ಇಸ್ ದ ಚಾರ್ಜ್ ಆನ್ ದ ಸ್ಪಿಯರ್. ಸೆಕೆಂಡ್ ಪಾರ್ಟ್, what is the force experienced by this negative test charge. Okay, let us continue with say given ಏನಿದೆ. So there is a sphere. ಈ ಸ್ಪಿಯರ್ ಮೇಲೆ ಅನ್ನೋನ್ ಚಾರ್ಜ್ ಇದೆ. ಸ್ಪಿಯರ್ ಮೇಲೆ ಅನ್ನೋನ್ ಚಾರ್ಜ್ ಇದೆ. ಸ್ಪಿಯರ್ ರೇಡಿಯಸ್ ಇಟ್ ಈಸ್ 10 cm. ಸ್ಪಿಯರ್ ನ ರೇಡಿಯಸ್ ಎಷ್ಟಿದೆ? ಇಟ್ ಇಸ್ 10 cm. ಅಗೇನ್ ಕಮ್ ಟು ಫಸ್ಟ್ ಕ್ವಶನ್. We need to calculate a Q na calculate ಮಾಡಬೇಕು. Come to first question. If the electric field at a point P 20 cm away from the center of the sphere, if it is the sphere from the center of the sphere 20 cm away, 20 cm away ಅಂದ್ರೆ already radius ಎಷ್ಟಿದೆ? 10 cm. So surface ನಿಂದ ಎಷ್ಟಿರಬೇಕು? 10 cm. So total distance is 20 cm from the center of the sphere. ಲೆಟ್ ಮಿ ಕನ್ಸಿಡರ್ ಅ ಪಾಯಿಂಟ್ P. ಇಲ್ಲಿ ಒಂದು ಪಾಯಿಂಟ್ P ಕನ್ಸಿಡರ್ ಮಾಡಿ. ಈ ಪಾಯಿಂಟ್ P ಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಆಕ್ಟ್ ಆಗ್ತದೆ. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್? 1.5 into 10⁻⁵. ಇಟ್ ಇಸ್ 1.5 into 10⁻³ Newton per coulomb electric field. Again, direction of electric field is also given. ಏನಿದೆ ಡೈರೆಕ್ಷನ್? ಇಟ್ ಈಸ್ ರೇಡಿಯಲಿ ಇನ್ವರ್ಡ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ರೇಡಿಯಲಿ ಇನ್ವರ್ಡ್ಸ್. ಸೊ ಈ ಪಾಯಿಂಟ್ ನಿಂತ ನಾವು ಒಂದು ಅಸಂಪ್ಷನ್ ಆರ್ ಒನ್ ಪಾಯಿಂಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ಸ್, ದಟ್ ಮೀನ್ಸ್ ಈ ಚಾರ್ಜ್ ಮೇಲೆ, ಈ ಸ್ಪಿಯರ್ ಮೇಲೆ ಇರುವ ಚಾರ್ಜ್ ಯಾವ ಚಾರ್ಜ್? ಪಾಸಿಟಿವ್ ಆರ್ ನೆಗೆಟಿವ್? ನಾವು ಈಸಿಲಿ ಹೇಳ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ ಇದೆ. ಸೊ ದಟ್ ಮೀನ್ಸ್ ನೆಗೆಟಿವ್ ಚಾರ್ಜ್ ಮೇಲೆ ಏನಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ಸ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಅವೇ ಫ್ರಮ್ ದ ಚಾರ್ಜ್. ಓಕೆ, ಸೊ ಈ ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಈ ಸ್ಪಿಯರ್ ಮೇಲೆ ಯಾವ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಈ ಚಾರ್ಜ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋಣ. ಚಾರ್ಜ್ ಈಸಿಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಇ ಇಸ್ ಗಿವನ್, ಡಿಸ್ಟೆನ್ಸ್ ಇಸ್ ಗಿವನ್. ಐ ಕ್ಯಾನ್ ಕ್ಯಾಲ್ಕುಲೇಟ್ ಚಾರ್ಜ್. ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋದು? ಎಲೆಕ್ಟ್ರಿಕ್ ಫೀಲ್ಡ್. ವಿ ನೋ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ? E divided by is equal to 1 divided by 4πε0 Q divided by R square. Okay, it is the formula. Substitute the values. E value ಎಷ್ಟಿದೆ? It is 1.5 into 10⁻⁵. it is equal to 1 divided by 4πε0 value ಎಷ್ಟು? it is 9 into 10⁻⁹ into charge Q. ಈ ಚಾರ್ಜ್ Q ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡಿವೈಡೆಡ್ ಬೈ ವಾಟ್ ಇಸ್ ದ ಡಿಸ್ಟೆನ್ಸ್? The distance is 20 cm. So distance centimeter ನಲ್ಲಿ given ಇದೆ. We need to convert it into meter. So meter ನಲ್ಲಿ ಕನ್ವರ್ಟ್ ಮಾಡಿದ್ರೆ 20 into 10⁻², 10⁻⁻² meter. Again it's square. Okay, Q value ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ Q will ಇಟ್ಟು all the values left side ತಗೊಂಡೆ. So it is Q is equal to 1.5 into 10⁻³ divided by multiplication into 20 square. It is 400 into 10⁻⁻⁴ divided by 9 na left side ತಗೊಂಬರಿ 9 into 10⁻⁹. ಓಕೆ, ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 66.7
67 into 10 raised to minus 10 coulomb charge. Okay, but direction of the electric field direction, it is radially inverse, so that charge na value ಏನು ಬರಬೇಕು, it is negative charge, it is negative charge, it is negative charge. Okay, ಈ ಸ್ಪಿಯರ್ ಮೇಲೆ ಟೋಟಲ್ ನೆಟ್ ಚಾರ್ಜ್ ಎಷ್ಟಿದೆ, it is minus 66.67 into 10 raised to minus 10 coulomb. Okay, it is the first part of the question. So next part of the question ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು, if the negative test charge of a magnitude 1.5 into 10 raised to minus 9 coulomb is placed at the point P, what is the force experienced by that charge? Very simple, very simple. ಈ ಪಾಯಿಂಟ್ ಮೇಲೆ ನೆಗೆಟಿವ್ ಚಾರ್ಜ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಚಾರ್ಜ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ನೆಗೆಟಿವ್ ಚಾರ್ಜ್? ನೆಗೆಟಿವ್ ಚಾರ್ಜ್ ನ ವ್ಯಾಲ್ಯೂ ಎಷ್ಟಿದೆ? 1.5 into 10 raised to minus 9 coulomb. It is minus 1.5 into 10 raised to minus 9 coulomb charge. ಈ ಪಾಯಿಂಟ್ ಮೇಲೆ ನೆಗೆಟಿವ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ವಾಟ್ ಇಸ್ ದ ಫೋರ್ಸ್? ನಮಗೆ ಫೋರ್ಸ್ ನ ಫಾರ್ಮುಲಾ ಗೊತ್ತು. In case of this electric field, in terms of electric field, that force is equal to E into Q, electric field into charge. Okay, calculate ಮಾಡಿದ್ರೆ very simple. Electric field ಎಷ್ಟಿದೆ ಈ ಪಾಯಿಂಟ್ P ಮೇಲೆ? It is 1.5 into 10 raised to 3, 10 raised to 3 into charge ಎಷ್ಟಿದೆ? ಚಾರ್ಜ್ it is minus 1.5 into 10 raised to minus 9 coulomb charge place ಇದೆ. So I can easily calculate force is equal to ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? It is minus 2.25 into 10 raised to minus 6 Newton. minus 6 Newton. So conclusion, so answer na conclusion nodi. So charge Q, so sphere it is a negatively charged sphere. Again force edakke negative bantu, force value edakke negative bantu, because negative charge is placed. Again sphere is negatively charged, negative charge both are repel each other, so that force en barutte negative force barutte namage. It is minus 2.25 into 10 raised to minus 6 Newton. Okay, thank you.